ಎಲ್ಲ ತೆಗೆದು ಇಲ್ಲೇ ಇಟ್ಕೊಳ್ತೀನಿ. ಆದಷ್ಟು ದೇವ್ರ ಫೋಟೋಗಳು ಎಲ್ಲ ನಾನು ಇಲ್ಲಿಲ್ಲೇ ಇಟ್ಕೊಂಡು ಹಿಂಗೆ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಆ ಕಡೆ ಈ ಕಡೆ ಏನಾದರೂ ಸಾಮಾನು ಇಟ್ಟೇ ಇರ್ತೀವಿ, ಕೂತೇನಾದರೂ ಕಾಫಿ ಕುಡಿಯೋದು ತಿನ್ನೋದೇನಾದ್ರು ಮಾಡಿರ್ತೀವಿ, ಹಾಗಾಗಿ ಇಲ್ಲಿಲ್ಲೇ ಇಟ್ಕೊಂಡ್ಬಿಡ್ತೀನಿ ನಾನು. ಅಲ್ಲಿ ಸಿಂಕೆಲ್ಲ ಕ್ಲೀನ್ ಮಾಡ್ಕೊಂಡು ಅದನ್ನು ಹಾಕ್ಕೊಳ್ಳೋದು ನಾನು. ಮನೆಗಳು ನಾನು ನೋಡ್ತೀರ ಇದನ್ನು ಸೋಪಲ್ಲಿ ತೊಳೆದ್ಬಿಡ್ತೀನಿ. ಫಸ್ಟ್ ಸೋಪ್ ಹಾಕಿ ತೊಳ್ಕೊಂಡ್ಬಿಡ್ತೀನಿ ನಾನು. ಇದನ್ನೆಲ್ಲ ನಾನು ವಾರಕ್ಕೊಂದ್ಸಲ ತೊಳಿತೀನಿ. ಈ ಡೈಲಿ ಏನು ಯೂಸ್ ಮಾಡ್ತೀನಲ್ವ ನೀವು ನೋಡ್ತೀರಲ್ಲ, ಅದನ್ನೆಲ್ಲ ನಾನು ವಾರಕ್ಕೊಂದ್ಸಲ ತೊಳ್ಕೊಳ್ತೀನಿ. ಇದು ಫುಲ್ಲು ನಾನು ಪೂರ್ತಿ ತೆಗ್ದು ತಿಂಗಳಿಗೊಂದ್ಸಲ ಕ್ಲೀನ್ ಮಾಡ್ಕೊಳ್ತೀನಿ ನಾನು ಅಷ್ಟೇ. ಸಾಯಿಬಾಬಾ ನೀವು ಏನು ನೋಡ್ತಾ ಇದ್ದೀರಾ, ಇದು ಬಂದು ಶಿರಡಿಯಿಂದಲೇ ತಂದಿದ್ದು. ಶಿರಡಿಲಿ ಬೆಳಗ್ಗೆ ಕಾಕಡ ಹಾಕಿ ದರ್ಶನ ಮಾಡ್ಕೊಂಡಿದ್ವಿ ನಾವು. ಆಗ ನಮಗೆ ಈಚೆ ಬಂದಿದ್ದ ತಕ್ಷಣ ನಮಗೇನು ಬೇಡ ಅನ್ನಿಸ್ತಾನೇ ಇತ್ತು, ನಮಗೆ ಪುಟ್ಟು ತೊಗೊಳ್ಳೋಣ ಅಂತ. ಒಂದು ಹುಡುಗ ಬಂದು ಇವ್ರು ತುಂಬ ಹಿಂಸೆ ಮಾಡಿಬಿಟ್ಟ. ಹೊರಗಡೆ ಬಂದಿದ್ದ ತಕ್ಷಣ 6:30ಗೆಲ್ಲ ಈಚೆ ಬಂದುಬಿಡ್ತೀವಲ್ಲ ಕಾಕಡ ಆರತಿ ಆದರೆ, ಆಗ ಸರಿ ಅಂತ ಅಂದ್ಬಿಟ್ಟು ನನ್ನ ಚಿಕ್ಕ ಮಗಳು ಅವಾಗ ಪಾದುಕೆ ಎಲ್ಲ ಬೇಕಮ್ಮ ನನಗೆ ಅಂತ ಅಂದ್ಬಿಟ್ಟು ತೊಗೊಂಡ್ಳು. ಇದೆಲ್ಲ ನೋಡಿ ಮನೆಗಳು ನಾನು ಬೆಂಗಳೂರಲ್ಲೇ ತೊಗೊಂಡಿದ್ದು, ಒಂದೊಂದು ಇದೆಲ್ಲ ಸೋಪಲ್ಲಿ ನಿಮಗೆ ಧೂಳು ಕೂಡ ಕಾಣಿಸ್ತಾ ಇರ್ಬೋದು ನೋಡಿ. ಹಿಂಗೆಲ್ಲ ಧೂಳಾಗಿಬಿಟ್ಟಿರುತ್ತೆ, ತೆಗ್ದು ಬಿಟ್ಟಿರ್ತೀವಲ್ಲ. ಇಲ್ಲೇ ಬಾಲ್ಕನಿ ಡೋರ್ ಇರೋದ್ರಿಂದ ನಮಗೆ ಧೂಳು ಬರುತ್ತೆ. ಜೊತೆಗೆ ನಾನು ಒಂದು ಸ್ವಲ್ಪ ಗಂಧದ ಕಡ್ಡಿ ಇದೆಲ್ಲ ಹಚ್ಚೋದು ಜಾಸ್ತಿ, ಸಾಂಬ್ರಾಣಿ ಎಲ್ಲ ಅದ್ರದ್ದು ಧೂಪದ್ದು ಇದಾಗಿರುತ್ತೆ. ಹಾಗಾಗಿ ತಿಂಗಳಿಗೊಂದ್ಸಲ ಸುಮ್ಮನೆ ಪ್ಲೇವುಡ್ ಆಗಿರೋದ್ರಿಂದ ಜಾಸ್ತಿ ಸೋಪ್ ಕೂಡ ತಾಕ್ಸಂಗಿಲ್ಲ. ನಮ್ಮ ಕುಕ್ಕಿಗೆ ನಾನು ಇದು ಮಾಡಿದಾಗ ಅಲ್ಲಿ ಬರ್ದು ಕೂತ್ಕೊಳ್ತಾನೆ, ಇಲ್ಲಿ ಮಾಡಿದಾಗ ಇಲ್ಲಿ ಬರ್ದು ಕೂತ್ಕೊಳ್ತಾನೆ ನೋಡಿ. ಅವ್ನಿಗೀಗ ಕ್ಯಾಮ್ರಾ ಗೊತ್ತಾಗ್ಬಿಟ್ಟಿದೆ ಅವನಿಗೆ. ಹಾಯ್ ಹೇಳು ಚಿನಿ. ಬಂದ ಇಲ್ಲು ಬಾ ನೋಡಿ, ಹಿಂದೆನೇ ಬರ್ತಾನೆ. ನಾನು ಓಡಾಡ್ತಾ ಇರ್ತೀನಿ, ನಾನು ಹಿಂದೆನೇ ಓಡಾಡ್ತಾನೆ. ಸ್ಕ್ರಬ್ಬರಲ್ಲಿ ಬೇಗ ಒರೆಸ್ಬಿಡ್ತೀವಿ. ಇದು ಪ್ಲೇವುಡ್ದಾಗಿರೋದ್ರಿಂದ ಸುಮ್ಮನೆ ಜೋಪಾನವಾಗಿ ಮಾಡ್ಕೋಬೇಕಷ್ಟೇ ನಾವು. ನಮ್ಮ ತಾಯಿ ಅಂತೂ ನಾವು ಚಿಕ್ಕವರಿದ್ದಾಗ ವಾರಕ್ಕೆ 3 ದಿನ ಎಲ್ಲ ದೇವ್ರ ಮನೆ ಕ್ಲೀನ್ ಮಾಡೋರು, ವಾರ ಅಂತಂದ್ಬಿಟ್ಟು. ನಾನು ಅವರಿಂದನೇ ಇದೆಲ್ಲ ಕಲ್ತಿರೋದು, ಆದರೆ ಅವರಷ್ಟೆಲ್ಲ ಮಾಡೋಕ್ಕಾಗಲ್ಲ ಬಿಡಿ ನಮಗೆ. ನೋಡಿ ಈಗಲೂ ಕೂಡ ದೇವ್ರ ಮನೆ ಗಮ್ಮಂತ ಇದೆ. ಇಡೀ ಮನೆ ಒಂದು ಸುಗಂಧನೂ, ಮನೆ ದೇವ್ರ ಮನೆ ಸುಗಂಧನೂ ಅಷ್ಟು ಡಿಫ್ರೆನ್ಸ್ ಇರುತ್ತೆ. ದಿನ ದೀಪ ಹಚ್ಚೋದು ಆ ಶಕ್ತಿ ಎಲ್ಲ ಅಷ್ಟು ಸುಗಂಧ ಭರಿತವಾಗಿರುತ್ತೆ ದೇವ್ರ ಮನೆ. ನಾನು ಇಲ್ಲೇ ಇಟ್ಕೊಂಡು ಕ್ಲೀನ್ ಮಾಡ್ತೀನಿ, ಇಲ್ಲೆಲ್ಲ ಒರೆಸ್ಕೊಂಡೆ ಅಲ್ವಾ, ಹಾಗಾಗಿ ಇಲ್ಲೇ ಇಟ್ಕೊಂಡು ಕ್ಲೀನ್ ಮಾಡ್ತೀನಿ. ಈಗ ಫೋಟೋಗಳಿಗೆ ಗಂಧ ತೆಗಿತಾ ಇದ್ದೀನಿ. ನಾನು ಸ್ವಲ್ಪನೇ ತೆಯ್ಕೊಂಡಿರ್ತೀನಿ, ಇಲ್ಲೇ ತೊಗೊಳ್ತೀನಿ, ಹಿಂಗೆ ಫೋಟೋಗಳಿಗೆ ಇಟ್ಬಿಡ್ತೀನಿ. ಫಸ್ಟು ನಾನು ಈ ಸೋಪಲ್ಲಿ ಹೂವುಗಳು ಹಾಕಿದ್ನಲ್ಲ ಅದು ತೊಳ್ಕೊತೀನಿ. ನೋಡಿ ಯಾವ ಥರ ಬೆಳ್ಳಗಾಗಿದೆ. ಏನಾದರೂ ಕೊಳೆ ಆಗಿರುತ್ತೆ, ಅದು ಬೆಳ್ಳಗಾಗಿದೆ. ಅದರ ಹಾಕ್ಬಿಟ್ಟು ಇದು ಸಾಯಿಬಾಬನಿಗೆ ಬಟ್ಟೆನೂ ಅಷ್ಟೇ, ನಾವು ಶಿರಡಿಲೇ ಆವಾಗಲೇ ಒಂದು ಅಳತೆ ನೋಡಿ ತೊಗೊಂಡ್ಬಿಟ್ವಿ 2 ಬಟ್ಟೆ ನಾವು. ಈಗ ಹೂವುಗಳು ರೆಡಿ ಆಗ್ತದೆ. ಈ ನೀರಲ್ಲೇ ಇಷ್ಟು ಬೆಳಗಾಗ್ಬಿಟ್ಟಿದೆ. ಆ ಹುಣ್ಸೆಹಣ್ಣು ಇದಾಗಿರುತ್ತಲ್ಲ ಅದರಲ್ಲೇ ಸ್ವಲ್ಪ ಹಿಂಗೆ ಅಂದ್ಕೊಳ್ಳಿ ಅಷ್ಟೇ. ಸುಮ್ಮನೆ ಹಿಂಗೆ ಅಂದ್ಕೊಂಡ್ರೂ ಸಾಕು, ನೆಂದಿರುತ್ತೆ ಅದು ಚೆನ್ನಾಗಿ.
ಬೆಚ್ಚಗಿರೋ ನೀರಲ್ಲಿ ನೆನೆಸಿದ್ರೂ ನೋಡಿ ಎಷ್ಟು ಚೆನ್ನಾಗಾಗಿದೆ ವಿಗ್ರಹ. ಹುಣಸೆಹಣ್ಣಲ್ಲಿ ನಾವು ತಿಕ್ಕಿದ್ರೆ ಹುಣಸೆಹಣ್ಣು ಕೆಮಿಕಲೈಸ್ಡ್ ಅಲ್ಲ, ಹಾಗಾಗಿ ಅದು ಎಷ್ಟು ನಾವು ಯಾವ ರೀತಿ ಬೆಳ್ಳಗಿಟ್ಟಿರ್ತೀವಿ ಅದು ಸುಮಾರು ದಿನ ಬರುತ್ತೆ. ಅದರಲ್ಲೂ ಇಲ್ಲಿ ಸ್ವಲ್ಪ ಉಪ್ಪಾಗಿರೋದ್ರಿಂದ ನೀರು ಥರ ಕಪ್ಪಾಗುತ್ತೆ. ನೀರು ಉಪ್ಪಿಲ್ಲ, ನೀರು ಚೆನ್ನಾಗಿರೋದಾದ್ರಂತೂ ಇನ್ನು ಸುಮಾರು ದಿನ ಚೆನ್ನಾಗಿರುತ್ತೆ ದೇವ್ರ ವಿಗ್ರಹಗಳು. ನೋಡಿ ಈ ಕಡೆ ಒಂದು ಸೈಡಿಗೆ ನಾನು ಪೀತಾಂಬರಿ ಹಾಕ್ಕೊಳ್ತೀನಿ. ಎಲ್ಲ ಕ್ಲೀನ್ ಮಾಡಿದ್ದೀನಿ, ತೊಳ್ಕೊಂಡಿದ್ದೀನಿ. ನಾವಿಲ್ಲಿ ಸಿಂಕ್ನಲ್ಲಿ ಪಾತ್ರೆಗಳೆಲ್ಲ ಏನೂ ತೊಳೆಯಲ್ಲ. ನಮ್ಗೆ ಈಚೆ ಕಡೆ ಜಾಗ ಇದೆ ವಾಷಿಂಗ್ ಮಿಷಿನ್ ಇಡೋಕ್ಕೆ ಮತ್ತು ಇದಕ್ಕೆ, ಅಲ್ಲಿ ನಾವು ಪಾತ್ರೆ ತೊಳೆಯೋದು. ಇಲ್ಲಿ ನಾವು ಪಾತ್ರೆಗಳು ತೊಳೆಯಲ್ಲ. ಆದ್ರೂ ಎಲ್ಲ ಕ್ಲೀನ್ ಮಾಡಿಕೊಂಡು ನೋಡಿ ಹೀಗೆ ಬ್ರಷಿಗೆ ಒಂದು ಬ್ರಷ್ ಇಟ್ಕೊಳ್ಳಿ ಸಪ್ರೇಟಾಗಿ, ವಿಮ್ ಲಿಕ್ವಿಡ್ ಹಾಕ್ಕೊಂಡು ಈ ಥರ ಹತ್ಕೊಂಡು ಹೀಗೆ ಮಾಡಿ. ಎಲ್ಲ ಕ್ಲೀನಾಗಿ ವಾಶ್ ಮಾಡಿ ಇಟ್ಟಿದ್ದೀನಿ. ಇವಾಗ ಇದನ್ನು ತೊಗೊಂಡೋಗಿ ತೋರಿಸ್ತೀನಿ ನೆಕ್ಸ್ಟ್ ಸ್ಟೆಪ್ ನಾನು ಏನು ಮಾಡ್ತೀನಿ ಅಂತ. ಎಲ್ಲ ಸೋರಾಕಿದ್ದೆ ಸ್ವಲ್ಪ ಹೊತ್ತು, ಅದಕ್ಕೆ ಅದು ಕ್ಲೀನಾಗಿ ಚುಕ್ಕಿ ಬೀಳ್ದಂಗೆ ಕ್ಲೀನ್ ಆಗಿಬಿಡ್ಬೇಕು. ನೋಡಿ ಎಷ್ಟು ಬೆಳ್ಳಗಾಗಿದೆ. ಆರೆಂಜು, ಎಳ್ನೀರು, ಮೇಯ್ನ್ ಎಳ್ನೀರಿಗೋಸ್ಕರನೇ ನಾನು ತರಿಸಿದ್ದು, ಮತ್ತು ಸೋರೆಕಾಯಿ, ಬಾಟ್ಲ್ ಗಾರ್ಡ್, ದೇವ್ರ ಚೊಂಬು ಇದು. ಇದಕ್ಕೆ ಬಗ್ಗಿಸ್ಕೊಳ್ತೀನಿ. ದೊಡ್ಡದಾಗಿ ಮಾಡಬೇಕಿತ್ತು ನೀನು. ನೋಡಿ ಇಷ್ಟು ಎಳ್ನೀರು ಸಿಕ್ತು, ಸಾಕಿಷ್ಟು. ಗಂಧ ಹಿಡೋದೆಲ್ಲ ಹಾಗೆ ಇಟ್ಟಿದ್ದೀನಿ. ನೋಡಿ ಎಲ್ಲ ಎಷ್ಟು ಬೆಳ್ಳಗಾಗಿದೆ ಅದನ್ನು ನೋಡಿ ಫಸ್ಟು. ಎಲ್ಲ ವಿಗ್ರಹಗಳು ಅಷ್ಟೇ. ಹಾಂ ಈಗ ನೋಡಿ ನೋಡಿ ವಿಗ್ರಹನ ಎಳ್ನೀರಲ್ಲಿ ಹಾಕಬೇಕು. ಪೀತಾಂಬರಿ, ವಿಮ್ ಲಿಕ್ವಿಡ್ ಎಲ್ಲ ಹಾಕಿರ್ತೀವಲ್ಲ, ಹಾಗಾಗಿ ಅದನ್ನು ಹಾಗೆ ಡೈರೆಕ್ಟಾಗಿ ಇಡಬೇಡಿ. ಈಗ ನೋಡಿ ಯಾವಾಗಲೂ ನಮಗೆ ದೇವಸ್ಥಾನಗಳ ಥರ ಅಭಿಷೇಕಗಳು ನಮಗೆ ಮಾಡೋಕ್ಕಾಗಲ್ಲ. ಸಾಮಾನ್ಯ ಅಭಿಷೇಕ ಮಾಡಿದ್ರೆ ಇದ್ರದ್ದು ಅವಶ್ಯಕತೆ ಇರಲ್ಲ. ಈಗ ನಮ್ಗೆ ಅಭಿಷೇಕ ಮಾಡೋಕ್ಕಾಗಲ್ಲ ಅಂತಂದರೆ ಅಟ್ಲೀಸ್ಟ್ ಈ ಥರ ಎಲ್ಲ ತೊಳೆದ ಮೇಲೆ ಸೋಪು, ವಿಮ್ ಲಿಕ್ವಿಡ್ ಎಲ್ಲ ಹಾಕಿರ್ತೀವಿ, ಅದು ಸ್ಮೆಲ್ ಇರುತ್ತೆ. ಅದನ್ನು ಎಲ್ಲ ತೆಗ್ಯೋಕ್ಕೆ ಈ ಥರ ಎಳ್ನೀರಲ್ಲಿ ಹಾಕಿ ನೀವು ತೊಳೆದ್ರೆ ಅದು ಪೂರ್ತಿ ಪವಿತ್ರ ಆದಂಗೆ. ಈ ವಿಗ್ರಹಗಳ ಬಗ್ಗೆನೂ ಜೋಡಿಸ್ಬೇಕಾದ್ರೆ ನಿಮ್ಗೆ ಹೇಳ್ತೀನಿ ನಾನು. ಇಲ್ಲೂ ಬಂದ ಸಾಯಿಬಾಬಾನಿಗೂ ಇದನ್ನು ಹೀಗೆ ಹಾಕ್ಬಿಡ್ತೀನಿ ನಾನು. ಎತ್ತರ ಇರೋದ್ರಿಂದ ಈಗ ಹಾಕ್ಬಿಡ್ತೀನಿ. ನಾವು ಅಭಿಷೇಕ ಮಾಡಿದಾಗಲೂ ಇದಕ್ಕೂ ಅಭಿಷೇಕ ಮಾಡ್ತೀವಿ, ಈ ಥರ ಮಾಡಿದಾಗಲೂ ಇವೆಲ್ಲ ನಾನು ಒರೆಸ್ಕೊಂಬಿಟ್ಟು ನಿಮಗೆ ತೋರಿಸ್ತೀನಿ. ಸರಿ, ಇದಾಗಿತ್ತು ನಮ್ಮ ದೇವ್ರ ಮನೆ ಕ್ಲೀನಿಂಗ್ ಎಲ್ಲನೂ ನಾನು ಮಾಡಿಟ್ಟಿರೋದು. ಈಗ ಒಂದು ಕಿರು ಪರಿಚಯ ಮಾಡಿಸ್ಕೊಡ್ತೀನಿ ನಮ್ಮ ದೇವ್ರ ಮನೆಯದು, ಯಾವ್ಯಾವ ದೇವ್ರ ಸಾಮಾನು ವಿಗ್ರಹಗಳು ಎಲ್ಲೆಲ್ಲಿಂದ ಬಂದಿತ್ತು ಅಂತ ಅಂದ್ಬಿಟ್ಟು. ಮೊದಲನೇದಾಗಿ ಶಂಖನ ನಮ್ಮ ಆತ್ಮಿಕ 10th ಸ್ಟ್ಯಾಂಡರ್ಡಲ್ಲಿ ಗೋವಾ ಟ್ರಿಪ್ ಹೋಗಿದ್ಲು. ಗೋವಾಯಿಂದ ತಂದುಕೊಟ್ಲು ಇದನ್ನು ಶಂಖನ. ಇದಾದಮೇಲೆ ಇದು ದತ್ತ ಬಂದು ನಾವು ಸಪ್ತಶೃಂಗಿ ಮತ್ತು ನಾಸಿಕ್ಕು, ಶಿರಡಿಗೆಲ್ಲ ಹೋಗಿದ್ವಿ. ಅಲ್ಲಿ ನಮ್ಮ ಅದ್ರಿಜ ಆಸೆಯಿಂದ ಈ ದತ್ತನ ತೊಗೊಂಡ್ಳು. ಈ ಸಾಯಿಬಾಬಾ ಬಂದು ಶಿರಡಿಯಿಂದ ನಮ್ಮ ತಾಯಿ ತಂದುಕೊಟ್ಟಿದ್ದು. ನಾನು ಕೇಳೇ ತರಿಸ್ಕೊಂಡಿದ್ದು ನಮ್ಮ ತಾಯಿ ಹತ್ರ. ಹಿಂಗೆ ಫೋನ್ ಮಾಡಿದಾಗ ಅವರು ಶಿರಡಿಗೆಲ್ಲ ಹೋಗ್ತಾ ಇದ್ದೀವಿ ಅಂದರು. ತಂದು ಇಟ್ಕೊ, ನಿನ್ನ ಕೈಲಿ ಆದಾಗ ತಲುಪಿಸ್ತು ಅಂದೆ. ಇದನ್ನೊಂದನ್ನು ಅವರು ತಂದುಕೊಟ್ರು. ಇದು ಬದ್ರಿನಾಥ ಬಂದು ನಮ್ಮ ಅತ್ತೆಯವರು, ಅಂದರೆ ನಮ್ಮ ಯಜಮಾನ್ರದ್ದು ತಾಯಿಯವರು ಬದ್ರಿ, ಕೇದಾರ ಎಲ್ಲ ಅವರು ಅವಾಗಲೇ ಹೋಗಿ ಬಂದಿದ್ರಂತೆ. ಆವಾಗ ತೆಗ್ದು ಇಟ್ಟಿದ್ರಂತೆ ವಿಗ್ರಹಗಳು. ಸೊ ಅವರು ಇದು ಕೊಟ್ಟು ಕಳಿಸಿರೋಂಥದ್ದು. ಬದ್ರಿನಾಥ ಅವರು ಹೋಗಿದ್ದಾಗ ತಂದು ಕೊಟ್ಟಿರೋಂಥದ್ದು ಇದು ಬದ್ರಿನಾಥ.
ಇದು ಗಣಪತಿ ಬಂದು ಒಂದು 20 ವರ್ಷ ಆಯಿತು. ನಮ್ಮ ಮನೆಯವರು ಒಂದು ಗಣಪತಿ ವಿಗ್ರಹ ಇರಲಿ ಅಂತ ತಕ್ಕೊಟ್ರು. ಅದನ್ನು ಈಗಲೂ ಹಾಗೆ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ಇದು ಅಷ್ಟೇ ನಮ್ಮ ಅತ್ತೆಯವರು ಕೊಟ್ಟು ಕಳಿಸಿರೋದು. ಇದು ಲಕ್ಷ್ಮೀ ವಿಗ್ರಹನ ತೆಗೆದಿಟ್ಟಿದ್ರು ಅವ್ರಿಗೆ ಅಂತ. ಈ ಬದ್ರಿನಾಥ ಮತ್ತು ಈ ಲಕ್ಷ್ಮಿ ಒಟ್ಟಿಗೆ ಬಂದಿದ್ದು ನಮ್ಮ ಮನೆಗೆ. ಇದೆಲ್ಲ ಬಂದು ಆಗಲೇ 20 ವರ್ಷಗಳಾಗೋಯ್ತು ಇದು. ನೆಕ್ಸ್ಟ್ ಬಂದು ಶಿವಲಿಂಗ ಮತ್ತು ನಂದಿ. ಇದು ಬಂದು ಸಪ್ತಶೃಂಗೆಲ್ಲೇ ತೊಗೊಂಡಿದ್ದು ನಾವು. ನೋಡಿ ಇದೂ ಅಷ್ಟೇ ಸಪ್ತಶೃಂಗೆ, ಇದು ಅಷ್ಟೇ ಸಪ್ತಶೃಂಗೆಲ್ಲೇ ತೊಗೊಂಡಿರೋದು ಶಿವಲಿಂಗ ಮತ್ತು ನಂದಿನ. ಮತ್ತು ಇದು ಲಕ್ಷ್ಮೀ ಪಾದಿಕೆ. ಹೀಗೆ ನನಗೆ ಹರ್ಷಿನಿ ಅಂತ ಒಬ್ಬರು ಫ್ರೆಂಡ್ ಇದ್ದಾರೆ, ಅವ್ರು ಕೊಟ್ಟಿದ್ದು. ನಾನು ಈಗಲೂ ಇಟ್ಕೊಂಡು ಅದನ್ನು ಪೂಜೆ ಮಾಡ್ತಾಯಿದ್ದೀನಿ. ಮತ್ತು ಇದು ಈ ನಾಣ್ಯ ಬಂದು ನಾವು ಬೆಂಗಳೂರಿಗೆ ಬಂದು ಹೊಸದ್ರಲ್ಲಿ ಆಯಿತು 22 ವರ್ಷ ಆಯಿತು. ಹೀಗೆ ಯಾರೋ ಮನುಷ್ಯ ಬಂದು ಇಲ್ಲ ತೊಗೊಳ್ಳಿ ಏನೋ ಒಂದು ಸೇಲ್ ಮಾಡೋಕ್ಕೆ ಬಂದಿದ್ದರು. ನನಗೇನೋ ಅಂತ ಮರ್ತೋಗಿದೆ. ಅದನ್ನು ತೊಗೊಂಡ್ರೆ ಇದು ಫ್ರೀ ಅಂತ. ಇದು ಬೆಳ್ಳಿ ಕಾಯಿನ್. ಇದು ಲಕ್ಷ್ಮಿ ಮತ್ತು ಗಣಪತಿ ಇದೆ ಇದರಲ್ಲಿ. ಕೊಟ್ಟರು. ಅವಾಗಿಂದ ಇಟ್ಕೊಂಡು ನಾನು ಪೂಜೆ ಮಾಡ್ತಿದ್ದೀನಿ. ಅದು ಗ್ಲಾಸು ತೊಳೆದು ನಾನು ಕ್ಲೀನ್ ಮಾಡ್ತಾ ಅದು ಹೋಗ್ಬಿಡ್ತು. ಆ ಗ್ಲಾಸ್ ಹೋದ್ರೂ ನಾನು ಇದನ್ನು ಮಾತ್ರ ಹಾಗೆ ಕ್ಲೀನಾಗಿ ಹಾಗೆ ಇಟ್ಕೊಂಡು ನಾನು ಪೂಜೆ ಮಾಡ್ತೀನಿ. ಕೃಷ್ಣ. ಇದು ಬಂದು ಲಡ್ಡು ಕೃಷ್ಣ. ಇದು ಹಿಂಗೆ ಶ್ರಾವಣ ಮಾಸದಲ್ಲಿ ನಾನು ಅಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಯಾವಾಗಲೂ ಹೋಗ್ತೀನಿ ಶ್ರಾವಣ ಮಾಸದಲ್ಲಿ. ಆವಾಗ ಇದನ್ನು ನೋಡಿ ನಂಗೆ ತುಂಬ ಆಸೆ ಆಗೋಯ್ತು. ಶ್ರಾವಣ ಮಾಸದಲ್ಲಿ ನೋಡಿ ಇದನ್ನು ತಗೊಂಡು ಬಂದಿದ್ದೀನಿ ಲಡ್ಡು ಕೃಷ್ಣನ. ನನ್ನ ಮಕ್ಕಳೆಲ್ಲ ಇದನ್ನು ಆಡ್ಕೊಳ್ತಾರೆ, ತುಂಬ ಪುಟ್ಟದಾಗಿದೆ ಅಂತ. ಆದರೂ ಏನೋ ನನಗೆ ತುಂಬ ಇಷ್ಟ. ಇನ್ನು ಅದನ್ನು ಇಟ್ಕೊಂಡು ಹಾಗೆ ಪೂಜೆ ಮಾಡ್ತಾಯಿದ್ದೀನಿ. ಇದು ನಾನು ಆವಾಗೆಲ್ಲನೂ ಜ್ಯೋತಿಷ ಕಲಿಯಕ್ಕೆ ಮೊದಲೆಲ್ಲನೂ ಈ ಟಿ ವಿಗಳಲ್ಲಿ ಪ್ರೋಗ್ರಾಮ್ ನೋಡಿದಾಗೆಲ್ಲ ಮಂತು ಇದ್ದರೆ ಮನೆಯಲ್ಲಿ ಒಳ್ಳೆಯದು ದೇವ್ರ ಮನೇಲಿ ಇಡಬೇಕು, ಪೂಜೆ ಮಾಡಬೇಕು, ಅದು ಸುದರ್ಶನ ಚಕ್ರದ ಥರ ದೇವ್ರ ಇಡೀ ಮನೇನ ಕಾಯುತ್ತೆ ಅಂತ. ಅವಾಗಿಂದ ಅದನ್ನು ಹಾಗೆ ಇಟ್ಟಿದ್ದೀನಿ. ನಮ್ಮ ಮನೆಯವರು ನಮ್ಮ ಮಕ್ಕಳೆಲ್ಲ ಆಡ್ಕೊಳ್ತಾರೆ. ಆದರೂ ಮಾತ್ರ ಅದನ್ನು ತೆಗೆಯಲ್ಲ, ನಾನು ಅದನ್ನು ಹಾಗೆ ಇಟ್ಟಿದ್ದೀನಿ. ಈ ತೀರ್ಥ ಬಂದು ನಾಸಿಕ್ನಲ್ಲಿರುವ ಸಂಗಮ ಅರುಣ, ವರುಣ ಮತ್ತು ಗೋದಾವರಿ ಬಂದು ಮೇಲೆ ಹರಿಯೋದು. ಅರುಣ ಮತ್ತು ವರುಣ ಅಂಡರ್ಗ್ರೌಂಡಲ್ಲಿ ಅದನ್ನು ಸೇರ್ತಾರೆ ಅಂತ ಸೇರ ಅಂತ ನದಿಗಳು ಅಂತ ಹೇಳ್ತಾರೆ. ಅಲ್ಲಿ ನಾವು ನಾಸಿಕಲ್ಲಿ ಸ್ನಾನ ಮಾಡಿದಾಗ ಅಲ್ಲಿ ಗೋಮುಖೇನ ಬರುವಂತಹ ತೀರ್ಥವನ್ನು ತಂದು ನಾವು ಮನೆಯಲ್ಲಿ ಇಟ್ಟಿದ್ದೀವಿ ಇದನ್ನು ಬಂದು. ಮತ್ತು ಈ ಶಿರಡಿ ಸಾಯಿಬಾಬಾ ನಾನು ಆಗಲೇ ಹೇಳಿದೆ ನಿಮಗೆ, ಕಾಕಡ ಆರತಿ ದರ್ಶನ ಮಾಡ್ಕೊಂಡು ಬಂದ ತಕ್ಷಣ ತೊಗೊಂಡಿದ್ದು. ಅದು ಒಬ್ಬ ಚಿಕ್ಕ ಹುಡುಗ ಮಾರ್ತಾ ಇದ್ದ. ನನಗೆ ಆಸೆ ಇದ್ದಿದ್ದು ಒಂದು ಪುಟ್ಟದು ಮಾರ್ಬಲ್ದು ತೊಗೊಂಬರ್ಬೇಕು ಅಂತ. ಸರಿ, ಆ ಹುಡುಗನ ನೋಡಿ ನನಗೆ ಮನಸ್ಸು ಬರಲಿಲ್ಲ. ಹಾಗಾಗಿ ಅದನ್ನೇ ತೊಗೊಂಬಂದು ಇಟ್ಟಿರೋದು. ಈ ಬಟ್ಟೆನೂ ಅಷ್ಟೇ ನಂಗೆ ತುಂಬ ಇಷ್ಟ. ಅಲ್ಲಿಂದನೇ ತಂದಿರೋದು. 2 ಸೆಟ್ ತಂದಿಟ್ಕೊಂಡಿದ್ದೀನಿ. ಅದನ್ನೇ ಕ್ಲೀನ್ ಮಾಡಿದಾಗಲೆಲ್ಲ ನಾನು ಬದಲಾಯಿಸ್ಕೊಳ್ತೀನಿ. ಮತ್ತು ಇದು ವಿಷ್ಣುಪಾದ ಗಯಾದಿಂದನೇ ಬಂದಿರೋದು. ನಮ್ಮ ಮನೆಗೆ ನನ್ನ ನಾದಿನಿ ಬರೋಳು ಯಾವಾಗ್ಲೂ. ಅಂದರೆ ನಮ್ಮ ಯಜಮಾನ್ರದ್ದು ತಂಗಿ ಬರೋಳು. ಅವರು ಇರೋದು ಬಂದು ಜಮ್ಶೆಡ್ಪುರಲ್ಲಿ. ಸೊ ಜಮ್ಶೆಡ್ಪುರ್ಗೆ ಗಯಾ ಕಾಶಿ ಎಲ್ಲ ತುಂಬ ಹತ್ತಿರ. ನಾನು ಕೇಳಿದ್ದೆ ಹಿಂಗೇನೆ ಸ್ವಲ್ಪ ದೊಡ್ಡದಾಗಿರೋ ಅಂಥ ಒಂದು ವಿಷ್ಣುಪಾದನ ತಂದುಕೊಡು ಅಂತಂದರೆ ದೊಡ್ಡ ಪಾದನೇ ತಂದು ಕೊಟ್ಬಿಟ್ಲು ಅವಳು. ನಾವು ಪೂಜೆ ಮಾಡೋದೆಲ್ಲ ನೋಡ್ಬಿಟ್ಟು ಚೆನ್ನಾಗಿ ಮಾಡ್ತೀರಾ ಅದಕ್ಕೆ ಪೂಜೆನ ಅಂದ್ಬಿಟ್ಟು. ಸೊ ಅದನ್ನು ಈಗಲೂ ನಾನು ಇಟ್ಕೊಂಡಿದ್ದೀನಿ. ಇದು ಗಯಾದಿಂದ ಬಂದಿರೋ ಅಂಥ ವಿಷ್ಣುಪಾದಿಕೆ. ಇದು ಬಂದು ನಮ್ಮ ಮನೆಯವರು, ಅವರು ತಂದೆ ಮನೆಯಲ್ಲಿ ಏನೋ ಒಂದು ಹಣಕಾಸು ಬಂದಾಗ ನನಗೆ ಇದು ಉದ್ಧಾರಣೆ ತಕ್ಕೊಟ್ರು. ಇದನ್ನು ಅಷ್ಟೇ ತುಂಬ ವರ್ಷದಿಂದ ಹಾಗೆ ಇಟ್ಕೊಂಡಿದ್ದೀನಿ. ಮತ್ತು ಇನ್ಯಾವುದನ್ನು ಪರಿಚಯ ಮಾಡಿಸ್ಬೇಕು? ನೆಕ್ಸ್ಟ್ ಬಂದು ನೋಡಿ, ಇದು ದೀಪ, ಕಂಬದ ದೀಪ ಬಂದು ನಾನು ನಮ್ಮ ಅತ್ತಿಗೆ ಮಗಳು ಮದುವೆಗೆ ಹೋಗಿದ್ದೆ, ಆವಾಗ ತೊಗೊಂಡಿರೋದು. ಇದು ತೊಗೊಂಡಿರೋ ಕಾರಣ ಏನು ಅಂದರೆ ನೋಡಿ, ಮೊದಲು ಈ ಥರ ದೀಪ, ಈ ದೀಪ ಇರೋದು ನಮ್ಮ ಮನೆಯಲ್ಲಿ ಬೆಳ್ಳಿದು. ಇದು ಹಿಂಗೆ ತೆಗ್ದು ಹಾಕಬೇಕು. ನೋಡಿ ಎಷ್ಟು ಇದು ಮಾಡೋರಿಗೆ ಈಸಿನೇ. ಇದು ನನಗೆ ಸ್ವಲ್ಪ ದಿನ ಕಷ್ಟ ಆಗೋದು. ದೀಪ ಹಚ್ಚಬೇಕು ಅಂದ್ರೇ ನನಗೆ ಈ ದೀಪ ತೆಗ್ದು ಇದನ್ನು ಹಾಕಿ ಹಚ್ಚಬೇಕು ಅಂದರೆ ನನಗೆ ಕಷ್ಟ ಆಗೋದು. ಅದಕ್ಕೋಸ್ಕರ ಈ ದೀಪನ ನಾನೇ ತಂದ್ಕೊಂಡಿರೋದು. ಈ ದೀಪ, ಮಂಗಳಾರತಿದು ಮತ್ತು ಆಂಜನೇಯರ ಗಂಟೆ, ಇದಿಷ್ಟನ್ನು ನಾನು ತಂದ್ಕೊಂಡೆ. ಇದ್ರ ಜೊತೆಗೆ ಹೂಗಳು, ಇಲ್ಲಿ ಹೂಗಳು ಸಿಗಲ್ಲ, ನಾನು ಹೇಳಿದ್ನಲ್ಲ ಹೂಗಳು ಮುಡ್ಸೋಕ್ಕೆ ಸಿಗಲ್ಲ, ನನಗೆ ಸಮಾಧಾನನೇ ಆಗಲ್ಲ. ಹಾಗಾಗಿ ಈ ಬೆಳ್ಳಿದ ಹೂಗಳನ್ನು ನಾನು ಮೈಸೂರಿಂದ ತಂದ್ಕೊಂಡಿರೋ ಅಂಥದ್ದಿದು. ನೋಡಿ ಇವಾಗ ನಾನು ಮುಡಿಸ್ತೀನಿ, ಹೆಂಗೆ ಮುಡಿಸ್ತೀನಿ ನೋಡಿ ಇದನ್ನು. ನನ್ನ ಸಮಾಧಾನಕ್ಕೆ ಇದೊಂದು ಹೂವು ಇಟ್ಕೊಂಡಿದ್ದೀನಿ ಇವಾಗ ಅಷ್ಟೇ. ಇಷ್ಟು ನೋಡಿ, ನನಗೆ ಗೊತ್ತಿಲ್ಲ. ಇವಾಗ ನನಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಲ್ಲ, ಆವಾಗ ನನಗೂ ಅನ್ನಿಸ್ತಾ ಇದೆ ಎಲ್ಲೆಲ್ಲಿಂದ ಬಂದು ಸೇರಿಕೊಂಡಿರೋ ಅಂಥ ಒಂದು ದೇವ್ರುಗಳು. ಇಲ್ಲಿ ಮುಕ್ಕೋಟಿ ದೇವರು ಎಲ್ಲ ಕಡೆ ನೆಲೆಸಿರ್ತಾನೆ.
ಅದು ನಮಗೆ ಗೊತ್ತು. ಆದ್ರೂ ನಾವು ತಂದಿಟ್ಕೊಂಡು ಒಂದು ಅವನನ್ನು ಮೂರ್ತಿ ರೂಪದಲ್ಲಿ ಪೂಜೆ ಮಾಡ್ತೀವಲ್ಲ, ಆವಾಗ ನೋಡಿ ನೆನಪಾಗಿ ಎಷ್ಟೆಲ್ಲ ಇರುತ್ತೆ, ಯಾರ್ಯಾರೆಲ್ಲ ನಮ್ಗೆ ಏನೇನು ತಂದ್ಕೊಟ್ಟಿರ್ತಾರೆ. ನಾವು ದಿನ ನಿತ್ಯ ಪೂಜೆ ಮಾಡಬೇಕಾದ್ರೆ ನಮಗೆ ಗೊತ್ತೇ ಆಗಲ್ಲ. ಇವತ್ತು ನಿಮ್ಗೆ ಹೇಳ್ಬೇಕಾದ್ರೇ ನಾನು ಒಂದೊಂದನ್ನು ಜ್ಞಾಪಿಸ್ಕೊಂಡು ನಾನು ಇದು ನಮ್ಮ ಪುಟ್ಟ ದೇವ್ರ ಮನೆಯ ಒಂದು ಚಿಕ್ಕ ಕಿರುಪರಿಚಯ. ಮಂಜುನಾಥ ಬಂದಿರೋದು ಅಷ್ಟೇ ಧರ್ಮಸ್ಥಳದ್ದೇ, ಚಾಮುಂಡೇಶ್ವರಿನೂ ಅಷ್ಟೇ, ಚಾಮುಂಡೇಶ್ವರಿಯಿಂದನೇ ಬೆಟ್ಟ. ನಮಸ್ತೆ ಎಲ್ಲರಿಗೂ, ಶ್ರೀ ಗುರುಭ್ಯೋ ನಮಃ. ಇವತ್ತಿನ ಬೆಳಗಿನ ಬ್ಲಾಗ್ನ ಎಲ್ಲರೂ ಪೂರ್ತಿಯಾಗಿ ನೋಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ, ಮತ್ತೆ ಇಷ್ಟಪಟ್ಟಿದ್ದೀರಾ ಅಂತಲೂ ಅನ್ಕೊಂಡಿದ್ದೀನಿ. ಎಲ್ಲರೂ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ನಿನ್ನೆ ನಾನು ಹೇಳಿದ್ದೆ ಇನ್ನೊಂದ್ ಸ್ವಲ್ಪ ವಿಷಯಗಳನ್ನ ಸೂರ್ಯನ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ಅಂತ. ಯಾವ್ಯಾವ ವಿಷಯವಾಗಿ ತಿಳ್ಕೊಳ್ಳೋಣ ಅಂತಂದ್ರೆ, ಸೂರ್ಯನ ಬಣ್ಣಗಳು, ಸೂರ್ಯನ ರಾಶಿ, ಸೂರ್ಯನ ಸ್ವಸ್ಥಾನ, ಸೂರ್ಯನ ಉಚ್ಚ ಸ್ಥಾನ, ಸೂರ್ಯನ ನೀಚ ಸ್ಥಾನ, ಸೂರ್ಯನ ಬಣ್ಣ, ಸೂರ್ಯನ ತಿಥಿ, ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೂರ್ಯನ ಸಂಖ್ಯೆಗಳು ಯಾವ್ದ್ಯಾವ್ದು ಅಂದ್ರೆ ಸಂಖ್ಯೆ 1, 10, 19 ಮತ್ತೆ 28. ಸೂರ್ಯನ ಬಣ್ಣ ಬಂದು ಕಿತ್ತಳೆ ಬಣ್ಣ. ಅಂದ್ರೆ ಸೂರ್ಯ ಹುಟ್ಟಿದಾಗಿನಿಂದ ಮುಳುಗುವ ತನಕ ಯಾವ ಯಾವ ಬಣ್ಣದಲ್ಲಿ ಚೇಂಜಸ್ ಆಗ್ತಾನೆ ಆ ಬಣ್ಣ ಎಲ್ಲಾನು ಸೂರ್ಯನಿಗೆ ಸಂಬಂಧಪಟ್ಟಂಥದ್ದು. ಸೂರ್ಯನ ಧಾನ್ಯ ಬಂದು ಗೋಧಿ ಮತ್ತೆ ರವೆ. ಸೂರ್ಯನ ಸ್ವಸ್ಥಾನ ಬಂದು ಸಿಂಹರಾಶಿ. ಸೂರ್ಯನ ನೀಚ ಸ್ಥಾನ ಬಂದು ತುಲಾರಾಶಿ. ಸೂರ್ಯನ ಉಚ್ಚ ಸ್ಥಾನ ಬಂದು ಮೇಷರಾಶಿ. ಸೂರ್ಯನ ವಾರ ಬಂದು ಭಾನುವಾರ. ಮತ್ತೆ ರಥ ಸಪ್ತಮಿ ಅಲ್ಲೇ ಇರುವ ಹಾಗೆ ಸಪ್ತಮಿ ಬಂದು ಈ ಒಂದು ಭಗವಂತನಿಗೆ ಸಂಬಂಧಪಟ್ಟಂತ ತಿಥಿ. ನೆಕ್ಸ್ಟ್ ಬಂದು ಸೂರ್ಯನ ಅಕ್ಷರಗಳು. ಸೂರ್ಯನ ಅಕ್ಷರಗಳು ಇಂಗ್ಲಿಷ್ ನಲ್ಲಿ ಹೇಳ್ತೀನಿ ನಾನು. AIJQY ಇದಿಷ್ಟು ಸೂರ್ಯನಿಗೆ ಸಂಬಂಧಪಟ್ಟಂತ ಅಕ್ಷರಗಳು. ಇವನ ವಾಹನ ಬಂದು 7 ಕುದುರೆಗಳು ಎಳೆಯುವ ರಥ. ಸೂರ್ಯನ ವಾಹನ ಬಂದು 7 ಕುದುರೆಗಳು ಎಳೆಯುತ್ತಿರುವಂತಹ ರಥ. ಇದಿಷ್ಟು ನಾವು ಒಂದು ಸಿಂಪಲ್ ಆಗಿ ತಿಳ್ಕೊಂಡಿರೋಂತಹ ಒಂದು ಭಾಗ, ಸೂರ್ಯನ ಬಗ್ಗೆ ಒಂದು ಭಾಗ. ಯಾಕೆಂದ್ರೆ ಒಂದು ಜಾತಕನ ವಿಶ್ಲೇಷಣೆ ನಾವು ಮಾಡ್ಬೇಕಾದಾಗ ಪ್ರತಿಯೊಂದು ಗ್ರಹದ ಬಗ್ಗೆ ಸ್ವಲ್ಪನಾದ್ರೂ ಮಾಹಿತಿ ಇರ್ಬೇಕು. ಈಗ ಮೊದಲೇ ನಾನು ನಿಮ್ಗೆ ತುಂಬಾ ಮಾಹಿತಿಗಳನ್ನ ಕೊಟ್ಬಿಟ್ರೆ ತುಂಬಾ ಕನ್ಫ್ಯೂಸ್ ಆಗ್ಬಿಡುತ್ತೆ. ಇಲ್ಲಿ ಇನ್ನೊಂದು ವಿಷಯನ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಾವು ಒಂದು ಬೇಸಿಕ್ ಆಗಿ ನಾಲೆಡ್ಜ್ ತಿಳ್ಕೊಂಡಿರ್ಬೇಕು. ಹೌಸ್ ಮೇಕರ್ಸ್ ಬೇಸಿಕ್ ಆಗಿ ಒಂದು ಅಸ್ಟ್ರಾಲಜಿ ಬಗ್ಗೆ ನಾಲೆಡ್ಜ್ ನ ತಿಳ್ಕೊಂಡಿರ್ಬೇಕು. ಪ್ರತಿ ಒಂದಕ್ಕೂ ನಾವು ಜ್ಯೋತಿಷಿಗಳ ಹತ್ರ ಹೋಗೋದಿಕ್ ಆಗೋದಿಲ್ಲ. ಈಗ ನಾವು ಚಿಕ್ಕ ವಯಸ್ಸಿಂದ ನಮ್ಗೆ ಒಂದೊಂದು ಕ್ಲಾಸ್ ಇರೋದು, ಸ್ಕೂಲ್ ನಲ್ಲಿ ಒಂದೊಂದು ಕ್ಲಾಸ್ ಅಲಾಟ್ ಮಾಡಿರೋರು, ವಾರಕ್ಕೊಂದು ಕ್ಲಾಸ್. ಹೊಲಿಗೆ ತರಬೇತಿ ಅಂತ ಕೊಡೋರು, ಪ್ರತಿಯೊಬ್ಬರಿಗೂ, ಹುಡುಗರ್ಗೂ ಕೊಡೋರು, ಹುಡುಗಿರ್ಗೂ ಕೊಡ್ತಿದ್ರು. ಅದು ಅವ್ರಿಗೆ ಮಾತ್ರ ಇವ್ರಿಗೆ ಮಾತ್ರ ಅಂತ ಏನ್ ಇರ್ತಿರ್ಲಿಲ್ಲ. ಆದ್ರೆ ನಮ್ಗೆ ಈ ತರದ ಮಾಹಿತಿ ಯಾವ್ದು ಇರ್ಲಿಲ್ಲ. ಅದು ತುಂಬಾ ಚೆನ್ನಾಗಿದೆ ನೋಡಿ. ನಮ್ಗೆ ಶಿಸ್ತಿಗೋಸ್ಕರ ವ್ಯಾಯಾಮಗಳನ್ನ ಮಾಡ್ಸೋರು. ಇದು ಒಂದು ಜನರಲ್ ನಾಲೆಡ್ಜ್ ತರ. ಈ ಅಪ್ಪ ಅಮ್ಮ ಜೊತೆ ಹೇಗ್ ನಡ್ಕೋಬೇಕು ಅದೆಲ್ಲ ಜನರಲ್ ನಾಲೆಡ್ಜ್ ಪೀರಿಯಡ್ ಕೂಡ ನಮಗ್ ತಗೊಳ್ತಿದ್ರು. ಅದೇ ತರ ಒಂದು ಹೊಲಿಗೆ ಕ್ಲಾಸಸ್ ಕೂಡ ತಗೊಳ್ತಿದ್ರು. ಎಲ್ಲಾರು ನಾವೆಲ್ಲ ಹೇಳ್ಬೇಕು ಅಂದ್ರೆ ಅಲ್ಲೇ ಕಲ್ತ್ಕೊಂಡ್ ಬಂದಿದ್ದ ಅದನ್ನೆಲ್ಲ. ದೇವ್ರ ನಾಮಗಳಿರ್ಬೋದು, ಪ್ರತಿಯೊಂದನ್ನು ನಾವ್ ಅಲ್ಲಿಂದನೇ ಒಂದು LKG UKG ಇಂದಾನೇ ಕಲ್ತ್ಕೊಂಡ್ ಬಂದೆ. ನಮ್ಗೆಲ್ಲ ಹೇಳ್ಬೇಕು ಅಂದ್ರೆ LKG ಇರ್ಲೇ ಇರ್ಲಿಲ್ಲ. ಅವಾಗ 1ನೇ ಕ್ಲಾಸಿಗೆ ಮೊದಲನೇದಾಗಿ ಹೋಗ್ತಾ ಇದ್ವಿ. ಆ ತರ ನಮ್ಗೆ ಈ ಜ್ಯೋತಿಷದ ಜ್ಞಾನ ಯಾತ್ರಲ್ಲೂ ಇಲ್ಲ. ದೇವ್ರ ಭಗವಂತನ ಬಗ್ಗೆ ನಂಬಿಕೆ ನಮಗಿದೆ, ಆದ್ರೆ ಈ ಒಂದು ಜ್ಯೋತಿಷದ ಜ್ಞಾನ ನಮ್ಗೆ ಇಲ್ಲ. ಹಾಗಾಗಿ ನನ್ಗೇನು ಅಂದ್ರೆ ಸ್ವಲ್ಪನಾದ್ರೂ ಒಂದು ಹೌಸ್ ಮೇಕರ್ಸ್ಗೆ ನಮ್ಗೆ ಸ್ವಲ್ಪನಾದ್ರೂ ತಿಳಿದಿರ್ಬೇಕು ಇದ್ರ ಬಗ್ಗೆ. ಜ್ಯೋತಿಷಿಗಳು ತುಂಬಾ ಜಾಸ್ತಿ ಅಲ್ದಲ್ಲೇ ಇದ್ರು ನಮ್ಗೆ ಸ್ವಲ್ಪನಾದ್ರೂ ಮಾಹಿತಿ ತಿಳಿದಿರ್ಬೇಕು. ಹಾಗಾಗಿ ನಾನು ಸ್ವಲ್ಪ ಮಾಹಿತಿಗಳನ್ನ ಕೊಟ್ಕೊಂಡು ಹೋಗ್ತೀನಿ. ಇವಾಗ ನೀವು ಒಂದ್ ಜಾತಕದಲ್ಲಿ ಸೂರ್ಯ ಅಂತ ಬಂದಿದ ತಕ್ಷಣ ಏನೇನು ಅವನು ಪ್ರತಿನಿಧಿಸ್ತಾನೆ ಅಂತ ನೀವು ತಿಳ್ಕೊಬೇಕು. ಅಥವಾ ಒಂದು ತಂದೆ ಅಂತ ಬಂದಿದ ತಕ್ಷಣ ತಂದೆಗೆ ಏನಾಯ್ತು, ತಂದೆನ ಕೆಲವರು ಹೇಳ್ತಾರೆ ಮಕ್ಕಳನ್ನ ಜಾತಕದಲ್ಲಿ ತಂದೆಯ ಬಗ್ಗೆ ತಿಳ್ಕೊಬಹುದು, ತಾಯಿಯ ಬಗ್ಗೆ ತಿಳ್ಕೊಬಹುದು ಅಂತ. ತಾಯಿ ಆಮೇಲೆ ಹೇಳ್ಕೊಂಡು ಹೋಗ್ತೀನಿ ನಾನು. ಇವಾಗ ನಿಮಗೆ ಗೊತ್ತಾಯ್ತು, ತಂದೆ ಅಂದಿದ ತಕ್ಷಣ ನಾವು ತಂದೆಯ ಬಗ್ಗೆ ತಿಳ್ಕೊಂಡಾಗ ಸೂರ್ಯ ಎಲ್ಲಿದ್ದಾನೆ ಅಂತ ನೋಡಿ ಹೇಳ್ಬೇಕಾಗುತ್ತೆ ನಾವು. ಅಥವಾ ಸೂರ್ಯ ಅಂತ ಬಂದಾಗ ನಾವು ತಂದೆ, ಸೂರ್ಯ ಅಂತ ಇಲ್ಲಿದ್ದಾನೆ ಅಂತ ಬಂದಾಗ ತಂದೆಯ ಬಗ್ಗೆ ಒಂದು ವಿಶ್ಲೇಷಣೆಯನ್ನ ಕೊಡ್ಬಹುದು. ಇದೊಂದು ಸಾಮಾನ್ಯ ಜ್ಞಾನವಾಗಿ ನಾವು ತಿಳ್ಕೊಬಹುದು. ಸೊ ಈ ಒಂದು ಸಾಮಾನ್ಯ ಜ್ಞಾನನ ಕೊಡ್ಬೇಕು ಅಂತಾನೆ ನಾನು ಇಷ್ಟಪಡೋದು. ನೀವು ತುಂಬಾ ತಿಳ್ಕೊಂಡವರಾಗಿದ್ರು ಪರವಾಗಿಲ್ಲ, ನನ್ನ ಜೊತೆ ಕಮೆಂಟ್ ಮಾಡಿ ಆ ವಿಷಯನ ತಿಳಿಸಿ. ನಾನು ಖಂಡಿತವಾಗಿ ಅದ್ರ ಬಗ್ಗೆನೂ ನಾನು ಮಾತಾಡ್ತೀನಿ. ನಾನು ಇಷ್ಟನ್ನ ಮಾತ್ರ ಇವಾಗ ಒಂದು ತಿಳ್ಕೊಬೇಕು, ಇದ್ರ ಬಗ್ಗೆ ಒಂದು ಎಲ್ಲರಿಗೂ ತಿಳುವಳಿಕೆ ಬರ್ಬೇಕು ಅನ್ನೋ ಒಂದು ಆಸೆಯಿಂದ ನಾನು ಇಷ್ಟನ್ನ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಇದ್ರ ಬಗ್ಗೆ ಇನ್ನೊಂದ್ ಸ್ವಲ್ಪ ಮಾಹಿತಿ ಬೇಕು ಅಂದ್ರೆ ಖಂಡಿತವಾಗಿ ಕಮೆಂಟ್ ಮಾಡಿ ನೀವು ತಿಳಿಸ್ಬೋದು ನನಗೆ. ನಾನು ಅದ್ರ ಬಗ್ಗೆ ಅವಾಗ ವಿಶ್ಲೇಷಣೆ ನೀಡ್ತೀನಿ ಅದ್ರ ಬಗ್ಗೆ.
ಮತ್ತೆ ಇವತ್ತು ಕೂಡ ಎಲ್ಲರೂ ಪೂರ್ತಿಯಾಗಿ ಬ್ಲಾಗ್ ನ ನೋಡಿದೀರಾ ಅಂತ ತಿಳ್ಕೊಂಡಿದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಳ್ಗೆ ಸಮೃದ್ಧಿಯೊಂದಿಗೆ.